ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪ್ರಿಯ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಕಳಪೆ ಗುಣಮಟ್ಟದ ದಿನನಿತ್ಯದ ವಸ್ತುಗಳು ಮಾರುಕಟ್ಟೆಯಲ್ಲಿ ಹೇರಳವಾಗಿ ಸಿಗುತ್ತಿವೆ. ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತಿದ್ದು, ಸಾರ್ವಜನಿಕರ ಜೀವದ ಜೊತೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಚೆಲ್ಲಾಟವಾಡುತ್ತಿವೆ. ಇದಕ್ಕೆ ಉದಾಹರಣೆ ಎಂದರೆ ಕಾಳಸಂತೆಯಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವ ವಿದೇಶಿ ಅಡಿಕೆ. ಇಂಡೋನೇಷ್ಯಾ ಹಾಗೂ ಬರ್ಮಾ ದೇಶದಿಂದ ಕಳಪೆ ಗುಣಮಟ್ಟದ ಹಾಗೂ ಕಡಿಮೆ ಬೆಲೆಯ ಅಡಿಕೆಯನ್ನು ಆಮದು ಮಾಡಿಕೊಂಡು ಶಿವಮೊಗ್ಗ, ಬೀರೂರು ಮತ್ತು ಇತರೆ ಭಾಗಗಳಲ್ಲಿರುವ ಕೆಲವು ಅಡಿಕೆ ವರ್ತಕರು ಅದಕ್ಕೆ ರೋಗಕಾರಕ ರೆಡ್ ಆಕ್ಸೈಡ್ ರಾಸಾಯನಿಕ ಬಳಸಿ ರಾಜಸ್ಥಾನ ಮೂಲದ ನಂಬರ್ ಪ್ಲೇಟ್ ಹೊಂದಿರುವ 10 ವೀಲ್ ಲಾರಿಗಳಲ್ಲಿ ಯಾವುದೇ ಬಿಲ್ ಇಲ್ಲದೆ ತೆರಿಗೆ ಕಳ್ಳತನದ ಮೂಲಕ ದೆಹಲಿ, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ಸುಪಾರಿ ಕಂಪನಿಗಳಿಗೆ ಅಧಿಕ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಇಂತಹ ದೊಡ್ಡ ಜಾಲವನ್ನು ಖಚಿತ ಮಾಹಿತಿಯ ಮೇರೆಗೆ ಭೇದಿಸಿದ್ದು, ಅಕ್ರಮವಾಗಿ ಕಳ್ಳಸಾಗಣೆ ಮಾಡುತ್ತಿದ್ದ 11 ಲಾರಿಗಳನ್ನು ಚೇಸ್ ಮಾಡಿ ಅದರಲ್ಲಿ 1 ಲಾರಿಯನ್ನು ವಶಕ್ಕೆ ಪಡೆಯುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಶನಿವಾರ ತಡರಾತ್ರಿ 2 ಗಂಟೆ ಸುಮಾರಿಗೆ ಖಚಿತ ಮಾಹಿತಿಯ ಮೇಲೆ ಹೊಸದುರ್ಗ ಹಿರಿಯೂರು ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಲಾರಿಗಳನ್ನು ಚೇಸ್ ಮಾಡಿದ ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ನೀರಗುಂದ ಗೇಟ್ ಬಳಿ ವಾಹನಗಳನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಚಿತ್ರದುರ್ಗದ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತ ನಾರಾಯಣಸ್ವಾಮಿ ವಶಕ್ಕೆ ಪಡೆದ ಲಾರಿಯ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. सुपारी हाँ भरा डॉक्यूमेंट और कुछ है तो ढूंढो. मैं लास्ट बार पूछ रहा हूँ और एक बार नहीं पूछता. नहीं सर. मोहन मोटो करो. है डॉक्यूमेंट है? नहीं कुछ भी नहीं. तो क्यों मैं बार ಜಿವಿ ಟಿವಿ, ಇದು ನಿಮ್ಮ ಧ್ವನಿ.